ತುಂಬಾ ಹೆಮ್ಮೆ ಆಗ್ತಿದೆ. ಅಮ್ಮ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನಾನು ಅಂಥದ್ದೇನು ಮಾಡಿದ್ದೀನಿ? ಏನೆಲ್ಲ ಮಾಡಿಲ್ಲ ಪುಷ್ಪಕ್. ಇದೇ ಮೈನಾ ನಿನ್ನ ಪ್ರೀತಿನ ಒಪ್ಕೊಂಡ್ಲಿಲ್ಲ ಅಂತ ಎಷ್ಟೆಲ್ಲ ಅತ್ತು ಗೋಳಾಡಿದ್ದೆ. ಅದೇ ಮೈನಾ ಧ್ರುವನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಕುಡ್ಕೊಂಬಂದು ಜಗಳ ಎಲ್ಲ ಮಾಡಿದ್ಯಾ. ಅಷ್ಟೇ ಅಲ್ಲ, ಹಾಸ್ಟೆಲ್ನೇ ಧ್ವಂಸ ಮಾಡಿದ್ಯಾ. ಇರೀರಿ, ಅದ್ಯಾವುದು ಹೆಮ್ಮೆ ಪಡುವಂಥ ವಿಷಯ ಅಲ್ವಲ್ಲ. ಅದೆಲ್ಲ ಯಾಕೆ ಈಗ ನೆನ್ಪು ಮಾಡ್ಕೋತಿದ್ದೀರಾ? ಇವತ್ತು ನಮಗೆ ಸ್ವಂತ ಆದ ಹುಡುಗಿ ಬೇರೆಯವ್ರಿಗೆ ಸ್ವಂತ ಆಗ್ತಾಳೆ ಅಂತ ಗೊತ್ತಾಗಿದ ತಕ್ಷಣ ಅವರಿಬ್ರನ್ನೂ ಒಟ್ಟಿಗೆ ಸೇರಿಸ್ಬೇಕು ಅನ್ನೋ ಮೆಚುರಿಟಿ ಬಂದಿದೆಯಲ್ಲ ನಿನ್ಗೆ. ಅದನ್ನ ನೋಡ್ತಾ ಇದ್ರೆ ಹೆಮ್ಮೆ ಅಲ್ಲ, ಸಂತೋಷನೂ ಆಗ್ತಿದೆ. ಮೈನಂಗೋಸ್ಕರ ನೀನ್ ಮಾಡಿರೋ ತ್ಯಾಗ ನಿಜಕ್ಕೂ ಅದು ಬೆಲೆ ಕಟ್ಟಕ್ಕಾಗ್ದಿರೋದು. ಈ ಮನ್ಸು ಯಾರಿಗೂ ಬರೋದಿಲ್ಲ ಪುಷ್ಪಕ್. ಮೈನಂಗ್ ಗೊತ್ತಿಲ್ದೆ ಧ್ರುವನ್ ಕೈಲಿ ತಾಳಿ ಕಟ್ಸಿದ್ಯಾ ಅಂತ ನನಗೆ ಗೊತ್ತಾಗಿದ ತಕ್ಷಣ ನನಗೂ ನಿನ್ ಮೇಲೆ ಕೋಪ ಬಂತು. ಆದ್ರೆ ಹಿಂದೆ ಇದ್ದ ತ್ಯಾಗನ ನೆನ್ಸ್ಕೊಂಡ್ಮೇಲೆ ನಿನ್ ಮೇಲೆ ನನಗೆ ಗೌರವ ಬಂತು. ಹಾಗೇನಿಲ್ಲ ಅಮ್ಮ, ಮೈನಾ ಎಲ್ಲ ಇದ್ರೂ ಚೆನ್ನಾಗಿರ್ಬೇಕು. ನಾವು ಪ್ರೀತಿ ಮಾಡಿದವರು ನಾವಿಲ್ದೇನೆ ಚೆನ್ನಾಗಿರ್ತಾರೆ ಅಂದ್ರೆ ಅವ್ರನ್ನ ಬಿಟ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದರಲ್ಲೂ ಒಂದು ಸುಖ ಇದೆ. ಬೇರೆಯವ್ರಿಗೋಸ್ಕರ ಬಿಟ್ಕೊಡೋದ್ರಲ್ಲಿ ಒಂದು ಸುಖ ಇದೆ ಅಂತ ನೀನ್ ಹೇಳಿದ್ಯಲ್ಲ, ನಿನ್ ಮಾತಲ್ಲೂ ಒಂದು ಅರ್ಥ ಇದೆ. ಆದ್ರೆ ಆ ಬಿಟ್ಕೊಡೋದ್ರಲ್ಲಿ ಒಂದು ಕಷ್ಟ ಇದೆಯಲ್ಲ, ಅದನ್ನ ನಮ್ಮಿಂದ ಯಾವತ್ತೂ ಮರೆಯಕ್ಕಾಗಲ್ಲ. ಎಷ್ಟೇ ವರ್ಷ ಆದ್ರೂ ಆ ಸಂಬಂಧನ ಬಿಟ್ಕೊಟ್ಟೆ ಅನ್ನೋ ನೋವು ನಮ್ಮ ಮನ್ಸಲ್ಲಿ ಯಾವುದೋ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ನಮ್ಮನ್ ಕೊರಿತಾ ಇರತ್ತೆ. ನಮಗೂ ಒಂದು ಚಾನ್ಸ್ ಸಿಗ್ಬಾರ್ದಾ? ಬಿಟ್ಕೊಟ್ಟಿರೋದು ನಮ್ಮ ಹತ್ರ ಬಂದು ಸೇರ್ಬಾರ್ದಾ? ಆ ಹಂಬಲ ನಮ್ ಜೊತೆಯಲ್ಲೇ ಇದ್ದು ಯಾವಾಗ್ಲೂ ಕಾಡ್ತಾ ಇರುತ್ತೆ. ನನ್ನ ಮನಸ್ಸಲ್ಲಿರೋದನ್ನ ಹಾಗೆ ಕನ್ನಡಿ ತರ ಹೇಳೋ ಅಂತ ಒಂದು ಜೀವ ನನ್ನ ಮುಂದೆ ಕೂತಿದೆ. ಮೋಸ್ಟ್ಲಿ ಅದಕ್ಕೆ ನಾನು ನಿಮಗೆ ತಾಯಿ ಸ್ಥಾನ ಕೊಟ್ಟಿರೋದು. ನನ್ನ ನೋವುಗಳನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತಿದ್ದೀರಾ ಅಂದ್ರೆ ನಿಮ್ಮ ಲೈಫಲ್ಲೂ ಇದೇ ಥರ ಎಕ್ಸ್ಪೀರಿಯನ್ಸ್ಗಳಾಗಿದೆ ಅಂತ ಅರ್ಥ ಅಲ್ವಾ ಅಮ್ಮ? ಪುಷ್ಪಕ್, ನನ್ ಮನ್ಸಲ್ಲಿ ಏನಿದೆ ಅಂತ ಕಂಡಿಡಿಯೋದಕ್ಕೆ ಟ್ರೈ ಮಾಡ್ಬೇಡ. ಅದೆಲ್ಲ ನಿನಗೆ ಗೊತ್ತಾಗದೇ ಇರೋದೇ ಒಳ್ಳೇದು. ನೀವು ಮಾತ್ರ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೋದಾ? ನಾನು ತಿಳ್ಕೊಬಾರ್ದಾ? ನೋಡಿ ಅಮ್ಮ, ನಿಮಗೆ ನಾನು ನಿಮ್ಮ ಮಗನ ಥರ ಅಂತ ಸುಮಾರು ಸಲ ಹೇಳಿದ್ದೀನಿ. ನಾನು ನಿಮ್ಮನ್ನ ತಾಯಿ ಥರನೇ ನೋಡ್ತಾ ಇದ್ದೀನಿ. ಹಾಗಿದ್ದಾಗ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಅರ್ಥ ಮಾಡ್ಕೊಳ್ಳೋ ರೈಟ್ಸ್ ನನಗೂ ಇದೆಯಲ್ವಾ? ಹೇಳಿ ಅಮ್ಮ. ನೋಡಿ, ನನ್ನ ಮನಸ್ಸಲ್ಲಿ ಏನೇ ಇದ್ರೂ ನಾನು ಯೋಚನೆ ಮಾಡದೆ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಆದರೆ ನೀವು ಮಾತ್ರ ಯಾವತ್ತೂ ಯಾವ ವಿಷಯನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಫೋರ್ಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಮ್ಮ ಮನಸ್ಸಲ್ಲಿರೋದನ್ನ ನಾವು ಶೇರ್ ಮಾಡ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ. ಅದಕ್ಕೆ ಅಮ್ಮ, ಪ್ಲೀಸ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಡಿ. ನೀನ್ ಇಷ್ಟೆಲ್ಲ ಫೋರ್ಸ್ ಮಾಡಿ ಕೇಳ್ತಾ ಇರೋದಕ್ಕೆ ಒಂದೇ ಒಂದ್ ವಿಷಯ ಮಾತ್ರ ಹೇಳ್ತೀನಿ. ಗಾಯ ಆಗಿರೋ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನೇನು ತುಂಬಾ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಿಲ್ಲ. ಒಂದೇ ಒಂದ್ ಸಮಸ್ಯೆ ಅಷ್ಟೇ. ಆದ್ರೆ ಅದೊಂದೇ ನನ್ ಜೀವನದಲ್ಲಿ ವಾಸಿ ಆಗದೆ ಇರೋ ನೋವನ್ನ ಉಳಿಸ್ಬಿಡ್ತು. ಇನ್ನೂ ಒಂದ್ ಕಡೆ ನನ್ ಮನ್ಸಲ್ಲಿ ಆ ನೋವು ಕಲೆ ಎಲ್ಲ ಹಾಗೆ ಉಳಿದಿದೆ. ಯಾವುದು ಕಡಿಮೆ ಆಗ್ಲೇ ಇಲ್ಲ. ಈ ಮರೀಚಿಕೆ ಅಂದ್ರೆ ನಿನ್ಗೇನು ಅಂತ ಗೊತ್ತಾ ಪುಷ್ಪಕ್? ಅದು ಮಿರಾಜ್ ಅಂತ ಹೇಳ್ತಾರಲ್ಲ, ಅದಾ? ಹೌದು, ಅದೇ ಥರನೇ. ಒಂದ್ ಸಂಬಂಧ ನನ್ ಕಣ್ಮುಂದೆನೇ ಇದೆ. ನನ್ ಹೃದಯ ಭಾವನಾತ್ಮಕವಾಗಿ ಬೆಸೆಯುತ್ತೆ. ಆದ್ರೆ ನನ್ನಿಂದ ಓಡ್ ಹೋಗಿ ಅದನ್ ತಪ್ಕೊಂಡು ಪ್ರೀತಿನ್ ತೋರ್ಸಕ್ ಆಗ್ತಾ ಇಲ್ಲ. ಅದಕ್ ನಾನು ಕೇಳ್ಕೊಂಡು ಬಂದಿಲ್ಲ.
ಅದರಿಂದ ದೂರ ನಿಂತ್ಕೊಂಡೆ ನನ್ ಪ್ರೀತಿ ತೋರಿಸ್ಬೇಕು ಅಷ್ಟೇ.